ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಈ RSSಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡೋದು ಯಾರು ಹೇಳಿ? ಎಸ್, ಪ್ರಿಯಾಂಕ್ ಖರ್ಗೆ ಅವರು. ನಮ್ಮ ಕರ್ನಾಟಕದಲ್ಲಿ RSS 100 ವರ್ಷ ಪೂರೈಸಿರುವಂಥ ಈ ಸಂದರ್ಭದಲ್ಲಿ RSS ಅನ್ನ ಹಗಲು ರಾತ್ರಿ ಅನ್ನದೆ ಮನೆ ಮನೆಗೆ ತಲುಪಿಸಿದ್ಯಾರು? ನನ್ ಅದರ್ ದ್ಯಾನ್ ಪ್ರಿಯಾಂಕ್ ಖರ್ಗೆ ಅವರು. ಈಗ ಅದೇ ಪ್ರಿಯಾಂಕ್ ಖರ್ಗೆ ಅವರು, ಈಗ ಅದೇ ಕಾಂಗ್ರೆಸ್ RSS ವಿಚಾರದಲ್ಲಿ ಕೊಟ್ಟಿರುವಂಥ ಒಂದು ಉತ್ತರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಬಿಟ್ಟಿದೆ. RSS ನೋಂದಣಿ ಯಾವಾಗ? RSS ಯಾಕೆ ದಾಖಲೆಯನ್ನು ತೋರಿಸ್ತಾ ಇಲ್ಲ? RSS ಹಾಗೆ, RSS ಹೀಗೆ, ಇಂತಹ ನೂರಾರು ಕಂಪ್ಲೇಂಟ್ ಜೊತೆಗೆ ಓಡಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ವಿರುದ್ಧ ಯಾವುದೇ ಗಲಭೆ ಪ್ರಕರಣ ದಾಖಲಾಗಿಲ್ಲ. ಯಾರು ಹೇಳ್ತಾ ಇರುವಂಥದ್ದು? ಸ್ವತಃ RSS ಅನ್ನ ದೂಷಿಸುವಂತಹ ಪ್ರಿಯಾಂಕ್ ಖರ್ಗೆ ಅವರು. ಸಾಲದಕ್ಕೆ ಅದನ್ನು ಒಪ್ಕೊಂಡು ಸೈನ್ ಬೇರೆ ಹಾಕೊಂಡಿದ್ದಾರೆ. ವಿಧಾನ ಪರಿಷತ್ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು RSS ಬಗ್ಗೆ ಕೇಳಿದಂಥ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಅವರು ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿರೋದು. ಇಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಏನ್ ಪ್ರಶ್ನೆನ ಕೇಳಿದ್ರು? RSS ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿವೆ? ಯಾವುದಾದ್ರೂ ಗಲಭೆ ಪ್ರಕರಣದಲ್ಲಿ RSS ಭಾಗಿ ಆಗಿದೆಯಾ? RSS ಪಥಸಂಚಲನ ಹಾಗೆ ಶಾಖೆ ನಡೆಸುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದಿದೆಯಾ? ಇಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಇದಕ್ಕೆ ನಮ್ಮ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? RSS ವಿರುದ್ಧ ಈ ರೀತಿಯ ಯಾವುದೇ ಗಲಭೆ ಪ್ರಕರಣ ದಾಖಲಾಗಿಲ್ಲ. ಅಷ್ಟೇ ಅಲ್ಲ, RSS ಪಥಸಂಚಲನ ಶಾಖೆ ನಡೆಸುವಂತಹ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಿಗೆ ಸಂಬಂಧಿಸಿರುವಂತಹ ಪ್ರಕರಣ ದಾಖಲಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಸೈನ್ ಬೇರೆ ಮಾಡಿದ್ದಾರೆ. ಅಂದ್ರೆ RSS ವಿರುದ್ಧ ದಿನ ಬೆಳಗಾದ್ರೆ ಆರೋಪವನ್ನ ಮಾಡ್ತಾ ಇರುವಂತವರಿಗೆ, ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಸೇರಿಸಿ ಎಲ್ಲರಿಗೂ ನಮ್ಮ ರಾಜ್ಯದ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ ಲಿಖಿತ ಉತ್ತರದ ಮೂಲಕ ಸರಿಯಾದ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅಲ್ವಾ? ವೀಕ್ಷಕರು, ಈ ಹಿಂದೆ ಅಂದ್ರೆ 2025ರಲ್ಲೂ ಅಷ್ಟೇ RSS ವಿಚಾರವಾಗಿ ಸುನಿಲ್ ಕುಮಾರ್ ಕಾರ್ಕಳ ಅವರು ಪ್ರಶ್ನೆಯನ್ನ ಕೇಳಿದ್ರು. ಸೊ ಏನು ಕೇಳಿದ್ರು ಅದನ್ನು ಹಾಕ್ತೀನಿ, ಇಲ್ಲಿ ಜಸ್ಟ್ ಓದ್ತಾ ಹೋಗ್ತೀನಿ. ಪ್ರಶ್ನೆ ನಂಬರ್ 1, ರಾಜ್ಯದಲ್ಲಿ 2025ನೇ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಥಸಂಚಲನ ಕಾರ್ಯಕ್ರಮಗಳು ನಡೆದಿದೆಯಾ? ಉತ್ತರ: ಹೌದು, ನಡೆದಿದೆ. ಎರಡನೇ ಪ್ರಶ್ನೆ, ಹಾಗಿದ್ದಲ್ಲಿ ಎಷ್ಟು ಸ್ಥಳದಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆದಿದೆ? ಈ ಪಥಸಂಚಲನದಲ್ಲಿ ಪಾಲ್ಗೊಂಡಂತಹ ಸ್ವಯಂ ಸೇವಕರ ಸಂಖ್ಯೆ ಎಷ್ಟು? ಸೊ ಉತ್ತರ: ರಾಜ್ಯದ ಒಟ್ಟು 518 ಸ್ಥಳದಲ್ಲಿ ರಾಷ್ಟ್ರೀಯ ಪಥಸಂಚಲನ ಕಾರ್ಯಕ್ರಮಗಳು ನಡೆದಿದೆ. ಸದರಿ ಪಥಸಂಚಲನದಲ್ಲಿ ಪಾಲ್ಗೊಂಡಂತಹ ಜಿಲ್ಲಾವಾರು ಸ್ವಯಂ ಸೇವಕರ ಸಂಖ್ಯೆಯನ್ನ ಅನುಬಂಧದಲ್ಲಿ ನೀಡಲಾಗಿದೆ. ಇನ್ನು ಪ್ರಶ್ನೆ 3, ವೆರಿ ಇಂಪಾರ್ಟೆಂಟ್. ಇದುವರೆಗೂ ನಡೆದಿರುವಂತಹ ಈ ಪಥಸಂಚಲನದ ಸಂದರ್ಭದಲ್ಲಿ ಗಲಾಟೆ, ದೊಂಬಿಗಳು, ಕೋಮು ಗಲಭೆಗಳು ನಡೆದಿದೆಯೇ? ಅದಕ್ಕೆ ಉತ್ತರ: ಇದುವರೆಗೂ ನಡೆದಿರುವ ಈ ಪಥಸಂಚಲನದ ಸಂದರ್ಭದಲ್ಲಿ ಯಾವುದೇ ಗಲಾಟೆ, ದೊಂಬಿಗಳು, ಕೋಮು ಗಲಭೆಗಳು ನಡೆದಿರುವುದಿಲ್ಲ ಅಂತ ಹೇಳಿ ಕೆಳಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಸೈನ್ ಹಾಕಿದ್ದಾರೆ. ಅಂದ್ರೆ ಅವತ್ತು ಅಷ್ಟೇ, ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ RSS ವಿಚಾರದಲ್ಲಿ ಸತ್ಯವನ್ನ ಒಪ್ಕೊಂಡು ಸೈನ್ ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟಾ? ಅದಕ್ಕೆ ಸುನಿಲ್ ಕುಮಾರ್ ಅವರು ಈ 2 ಫೋಟೋಗಳನ್ನ ಹಾಕೊಂಡು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಏನ್ ಬರೆದಿದ್ದಾರೆ? ಇಬ್ಬರು ಗೃಹ ಸಚಿವರು, ಸಂಘಟನೆ ಒಂದೇ. RSS ಸಂಘಟನೆ ಬಗ್ಗೆ ದಿನ ಬೆಳಗಾದ್ರೆ ದ್ವೇಷ ಕಕ್ಕುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಸದನದಲ್ಲಿ ಸಂಘದ ಬಗ್ಗೆ ಬರೆದಂತಹ ಶರ ಇದು. RSS ಶಾಖೆ ಪಥಸಂಚಲನ ಇದರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಿಧಾನ ಪರಿಷತ್ತಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. 2025ರಲ್ಲಿ ಅವತ್ತಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೇ ಉತ್ತರವನ್ನು ಕೊಟ್ಟಿದ್ರು. ಸೊ ಗೊಬೆಲ್ಸ್ ಕಾಂಗ್ರೆಸ್ ನಾಯಕರೇ 100 ಸುಳ್ಳು ಹೇಳಿದ್ರು ಕೂಡ ಸಂಘದ ಸಂಸ್ಕಾರಕ್ಕೆ ನಿಮ್ಮಿಂದ ಧಕ್ಕೆಯನ್ನ ಯಾವತ್ತೂ ಕೂಡ ತರೋದಕ್ಕೆ ಸಾಧ್ಯ ಆಗಲ್ಲ. ಸುನಿಲ್ ಕುಮಾರ್ ಅವರು ಪೋಸ್ಟ್ ಅನ್ನು ಮಾಡಿರುವಂಥದ್ದು ಕರೆಕ್ಟ್ ಅಲ್ವಾ? ಅಂದ್ರೆ ಕ್ಯಾಮರಾ ಮುಂದೆ ಬಂದು ಇವರು ಈ ನಕಲಿ ಗಾಂಚಿ ಕುಟುಂಬವನ್ನ ಮೆಚ್ಚಿಸೋ ಸಲುವಾಗಿ ಏನು ಬೇಕಾದರೂ ಹೇಳಬಹುದು, ಏನೇ ದೂಷಣೆಯನ್ನು ಮಾಡಬಹುದು, ಏನು ಬೇಕಾದ್ರೂ
ದೂಷಿಸಬಹುದು. ಆದರೆ ಸತ್ಯ ಹೇಳೋ ಸಮಯ ಬಂದಾಗ ಅಸತ್ಯದಿಂದ ದೂರ ಓಡೋದಕ್ಕಾಗಲ್ವೇ? ಅದಕ್ಕೆ ಬೆಸ್ಟ್ ಉದಾಹರಣೆ ಕಾಣಿಸ್ತಾ ಇದೆಯಲ್ವಾ ನೋಡಿ. ಅವತ್ತು DK ಶಿವಕುಮಾರ್ ಅವರಿಗೂ ಇದೇ ಆಗಿತ್ತು. ಸದನದಲ್ಲಿ ಪಾಪ RSS ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಬಹಳ ಹೆಮ್ಮೆಯಿಂದ, ಬಹಳ ಗರ್ವದಿಂದ, ಬಹಳ ಖುಷಿಯಿಂದ ಹಾಡಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೆ. ಬಟ್ ಏನು ಮಾಡೋದು? ನಕಲಿ ಗಾಂಚಿ ಕುಟುಂಬದಲ್ಲಿ ಇವೆಲ್ಲದಕ್ಕೆ ಜಾಗ ಎಲ್ಲಿದೆ? ನಮಸ್ತೆ ಸೋನಿಯಾ ಮೇಡಮ್ ಅಂತ ಏನಾದರೂ ಹಾಡನ್ನು ಹಾಡಿದಿದ್ರೆ ಅವರು ಖುಷಿ ಪಡ್ತಾ ಇದ್ರು ಏನೋ. ಬಟ್ ಇಲ್ಲಿ ಮಾತೃಭೂಮಿಗೆ ನಮಸ್ಕಾರವನ್ನ ಸಲ್ಲಿಸಿದ್ದು ನಕಲಿ ಗಾಂಚಿ ಕುಟುಂಬಕ್ಕೆ ಇಷ್ಟ ಆಗಲಿಲ್ಲ. ಕೊನೆಗೆ ಅವರ ಒತ್ತಡ ಹೇಗಿತ್ತು ಅಂತಂದ್ರೆ DK ಶಿವಕುಮಾರ್ ಅವರು ಸ್ವತಃ ಮಾಧ್ಯಮದ ಮುಂದೆ ಬಂದು ಸಾರಿ ಕೇಳೋ ಹಂತಕ್ಕೆ ನಕಲಿ ಗಾಂಚಿ ಕುಟುಂಬ DK ಅವರನ್ನು ಅವತ್ತು ತಂದು ನಿಲ್ಲಿಸಿದ್ರು. If anyone has been hurt, some of my party colleagues were commenting on that. I don't like to be a congressman and I have a lot of followers and friends across the party line in different political party in the India group. I don't want to hurt anyone. I don't want to hurt their feelings. I would like, if anyone has been hurt, I feel sorry for them. ಕರೆಕ್ಟಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಗಾಂಚಿ ಕುಟುಂಬಕ್ಕೆ ಭಾರತ ಮಾತೆ, ಭಾರತ ಈ ಎಲ್ಲ ವಿಚಾರದಲ್ಲಿ ಎಷ್ಟು ದ್ವೇಷ ಇದೆ, ಅಥವಾ ಭಾರತ ಮಾತೆ ಅಂತಂದಾಗ ಇವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದಕ್ಕೆ ಮೊನ್ನೆ ವಂದೇ ಮಾತರಂ ವಿಚಾರದಲ್ಲಿ ನೀವು ನೋಡಿದ್ದೀರಾ. ಸೋನಿಟಲಿ ಅವರು ವಂದೇ ಮಾತರಂ ಪೂರ್ತಿ ಗೀತೆ ಕೇಳ್ತಾ ಇದ್ದ ಹಾಗೇನೆ ಯಾವ ರೀತಿ ಒಂಥರ ಸಿಡಿದೆದ್ದು ಬಿಟ್ರು. ಈ ಕ್ಯಾಮ್ರಾ ಇದೆ ಅನ್ನುವಂಥದ್ದನ್ನು ಮರೆತು ಹೇಗೆ ಕಂಟ್ರೋಲ್ ತಪ್ಪಿ ಬೈಯೋದಕ್ಕೆ ಶುರು ಮಾಡಿದ್ರು ಅನ್ನುವಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಾ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನಕಲಿ ಗಾಂಚಿ ಕುಟುಂಬವನ್ನ ಮೆಚ್ಚಿಸೋ ಸಲುವಾಗಿ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಕಾಂಗ್ರೆಸ್ ನಾಯಕರು ನಾಟಕವನ್ನ ಮಾಡಲೇಬೇಕಾಗತ್ತೆ. ನಿಮಗೆ RSS ವಿಚಾರದಲ್ಲಿ ಹೆಮ್ಮೆ ಇದೆಯಾ, ಅಥವಾ RSS ವಿಚಾರದಲ್ಲಿ ಗರ್ವ ಇದೆಯಾ, ಅಥವಾ ನಿಮಗೆ ಭಾರತ ಮಾತೆ ವಿಚಾರದಲ್ಲಿ ನಿಮಗೆ ಹೆಮ್ಮೆ ಇದೆಯಾ, ಅದು ಏನಿದ್ರು ಒಳಗೆ ಇಟ್ಕೊಳ್ಬೇಕು, ಹೊರಗೆ ದ್ವೇಷವನ್ನು ಕಕ್ಕುತ್ತಾ ಇರಬೇಕು. ಯಾಕೆ? ನಕಲಿ ಗಾಂಚಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ. ಬೇರೆ ಆಪ್ಷನ್ ಇಲ್ವಲ್ಲ. ವೀಕ್ಷಕರಾಮಲ್ಲಿ ಈಗ RSS ವಿಚಾರದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅನ್ನುವಂಥದ್ದನ್ನು ಸ್ವತಃ ಒಪ್ಕೊಂಡು ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರುವಂಥದ್ದನ್ನು ತಪ್ಪಿಸೋ ಸಲುವಾಗಿ ಆ ಒಂದು ಪ್ಯಾಚ್ ಅಪ್ ಮಾಡೋದಕ್ಕೆ RSS ಹೆಸರಲ್ಲಿ ಯಾವುದೇ ಅಧಿಕೃತ ದಾಖಲೆಗಳು ಲಭ್ಯ ಇಲ್ಲದ ಕಾರಣ ಸಂಘಟನೆಯ ವಿರುದ್ಧ ನೇರವಾಗಿ ದಾಖಲೆಗಳನ್ನ ಹುಡುಕೋದು ಮೂರ್ಖತನ. ನೋಂದಣಿ ಇಲ್ಲ ಅಂತಂದ್ರೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆನೂ ಇಲ್ಲ ಅಂತ ಅರ್ಥ. RSSಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕರಣ ಎದುರಾದಾಗ ಪ್ರಕರಣ ಸಂಘಟನೆಯ ವಿರುದ್ಧ ಅಲ್ಲ, ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿರುದ್ಧನೇ ದಾಖಲಾಗತ್ತೆ. ಈ ರೀತಿ ಹೇಳೋ ಮೂಲಕ ಪ್ರಿಯಾಂಕ ಖರ್ಗೆ ಅವರು ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಹಾದಿಯನ್ನು ಹುಡ್ಕೊಂಡಿದ್ದಾರೆ. ಇರಲಿ, ಬೇರೆ ಆಪ್ಷನ್ ಇಲ್ವೇ? ವೀಕ್ಷಕರು, ಇದು ಒಂದು ಕಡೆ ಆದರೆ ಇನ್ನ ಕಡೆ ನೋಡಿದ್ರೆ ED ದಾಳಿ, KPSC ಕಚೇರಿಯಲ್ಲಿ ಶೋಧ, ಇದರ ಬೆನ್ನಲ್ಲೇ IAS ಅಧಿಕಾರಿ ನಾಪತ್ತೆ. ಇದರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಅಂದ್ರೆ ಅವರನ್ನ ಪ್ರಶ್ನೆ ಕೇಳಿದ್ರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲೀವಿಗೆ ಅಪ್ಲಿಕೇಶನ್ ಹಾಕಿದೆ ಮತ್ತೆ ತಿಳಿಸೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಇರೋದ್ರಿಂದ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನಾಸ್ಪದ ಮಾಡಿಕೊಡ್ತೇವೆ. ವೀಕ್ಷಕರ, KPSC ನೇಮಕಾತಿ ಅಕ್ರಮ ಪ್ರಕರಣ, ಈ ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಯಲ್ಲಿ ನಡೆದಿರುವಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ED ಅಧಿಕಾರಿಗಳು ನಮ್ಮ ಕರ್ನಾಟಕದ 21ಕ್ಕೂ ಹೆಚ್ಚು ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದಾಗಿರಬಹುದು. ಈ ED ದಾಳಿ ಆಗ್ತಾ ಇದ್ದ ಹಾಗೆ ಪಶುವೈದ್ಯಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಿದಂತಹ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಿಗೂಢವಾಗಿ ನಾಪತ್ತೆ ಆಗಿದ್ದಾಗಿರಬಹುದು.
ಇವೆಲ್ಲವೂ ಕೂಡ ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಬಟ್ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿರುವಂತಹ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನೀವೇ ಒಂದು ಬಾರಿ ನೋಡ್ಕೊಂಡು ಬನ್ನಿ. ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲೀವಿಗೆ ಅಪ್ಲಿಕೇಶನ್ ಹಾಕಿದೆ ಮತ್ತೆ ತಿಳಿಸೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಇರೋದ್ರಿಂದ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನಾಸ್ಪದ ಮಾಡಿಕೊಡ್ತೇವೆ. RSS ವಿಚಾರವಾಗಿ ಎಲ್ಲ ಪಿನ್ ಟು ಪಿನ್ ಮಾಹಿತಿ ಇರುವಂತಹ ಗೃಹ ಸಚಿವರಿಗೆ ಪಾಪ ಬೇಕಾಗಿರುವಂತಹ ವಿಚಾರದಲ್ಲೇ ಆ ಮಾಹಿತಿ ಇಲ್ಲದೆ ಇರುವಂಥದ್ದು ವಿಪರ್ಯಾಸ ಅಂತ ಅನಿಸುತ್ತೆ. ವೀಕ್ಷಕರು, ಒಟ್ಟಿನಲ್ಲಿ ಕಥೆ ಇಷ್ಟೇ. RSS ವಿಚಾರ ಬಂದಾಗ ಪ್ರಶ್ನೆ ಕೇಳಿದ್ರೆ ಉತ್ತರ ರೆಡಿ ಇರುತ್ತೆ. ಆಮೇಲೆ ದಾಖಲೆ ನೋಡಿದ್ರೆ ಅವರೇ ಸಹಿಯನ್ನು ಕೂಡ ಮಾಡಿರ್ತಾರೆ. ಆದರೆ ಮತ್ತೊಂದು ಕಡೆ ಈ KPSC ವಿಚಾರ ಬಂದಾಗ ದಿನಕ್ಕೊಂದು ಸ್ಟೇಟ್ಮೆಂಟ್. ಆಮೇಲೆ ನನಗೆ ಒಂದು ಡೌಟು, RSS ವಿಚಾರದಲ್ಲಿ ಇಷ್ಟೊಂದು ಕ್ಲಾರಿಟಿ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು RSS ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಸ್ವತಃ ಒಪ್ಕೊಂಡು ಸೈನ್ ಹಾಕುವಂಥ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಪ್ರತಿದಿನ ಇಷ್ಟೊಂದು ನಾಟಕವನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ? ಯಾಕೆ ಪ್ರತಿದಿನ RSS ಅನ್ನ ದೂಷಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.